श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती. नमस्कार त्या ब्रह्म चैतन्य मूर्ती. अलंकापुरी पुण्यभूमी पवित्र तिथे नांदतो ज्ञान राजा सुपात्र. तया आठवीता महापुण्य राशी. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. श्री ज्ञानेश्वरी अध्याय 6 आत्मसंयम योग. संपुಟ 22. तेथ ऐसेची एक विचारिले जे या ब्रह्मत्वाचे डोहळे जाहले. परी उदरा वैराग्य आहे आले ಬುದ್ಧಿಚಿಯ. ಆಗ ಭಗವಂತನೊಂದು ವಿಚಾರ ಮಾಡಿದನು. ಬ್ರಹ್ಮಭಾವದ ಬಯಕೆ ಹೊಂದಿರುವನು, ವೈರಾಗ್ಯದ ಗರ್ಭ ಧರಿಸಿರುವನು, ಬುದ್ಧಿಯ ಉದರದಲ್ಲಿ ಅರ್ಜುನನು. ಆಗ ಭಗವಂತನು ತನ್ನ ಮನಸ್ಸಿನಲ್ಲಿ ಒಂದು ವಿಚಾರ ಮಾಡಿದನು. ಅರ್ಜುನನು ಬ್ರಹ್ಮಭಾವದ ಬಯಕೆ ಹೊಂದಿರುವನು, ಆದ್ದರಿಂದ ಇವನು ತನ್ನ ಬುದ್ಧಿಯ ಉದರದಲ್ಲಿ ವೈರಾಗ್ಯದ ಗರ್ಭ ಧರಿಸಿರುವನು. ಎರವಿ ದಿವಸತರಿ ಅಪುರೇ ಪರಿ ವೈರಾಗ್ಯ ವಸಂತಾಚೇನಿ ಭರೇ. ಜೇ ಸೋಹಂ ಭಾವ ಮಹುರೇ ಮೋಡೋ ನಿಯಾಲ. ಹಾಗೆ ನೋಡಿದರೆ ಕಡಿಮೆ ದಿವಸಗಳಾಗಿರುವವು, ಆದರೂ ತುಂಬಿರುವುದು ವೈರಾಗ್ಯ ವಸಂತವು ಹಾಗೂ ಸೋಹಂ ಭಾವದ ಮೂಳುಗಳಾಗಿರುವವು ವಿಶೇಷವಾಗಿ. ಹಾಗೆ ನೋಡಿದರೆ ಬುದ್ಧಿಯಲ್ಲಿ ವೈರಾಗ್ಯದ ಗರ್ಭ ಧರಿಸಿ, ಆದರೂ ದಿವಸಗಳು ಬಹಳ ಕಡಿಮೆಯಾಗಿರುವವು, ಆದರೂ ವೈರಾಗ್ಯ ವಸಂತವು ತುಂಬಿರುವುದು. ಆಗ ವಿಶೇಷವಾಗಿ ಸೋಹಂಭಾವದ ಮುಗುಳುಗಳಾಗಿರುವವು. ಮಣೋನಿ ಪ್ರಾಪ್ತಿ ಫಳೆ ಫಳತ ಯಾಸಿ ವೇಳು ನ ಲಾಗಲೇ ಆತ. ಹೋಯ ವಿರಕ್ತು ಐಸಾ ಅನಂತ ಭರವಸಾ ಜಾಹಲ. ಆದ್ದರಿಂದ ಬ್ರಹ್ಮ ಪ್ರಾಪ್ತಿ ಫಲ ಫಲಿಸುವುದಕ್ಕಾಗಿ ಈಗ ವೇಳೆ ಹತ್ತಲಾರದಿದಕ್ಕಾಗಿ ಭರವಸೆಯಾಯಿತು ಅರ್ಜುನ ವಿರಕ್ತನಾಗಿರುವನೆಂಬುದಾಗಿ ಶ್ರೀಕೃಷ್ಣನಿಗೆ. ಆದ್ದರಿಂದ ಬ್ರಹ್ಮಪ್ರಾಪ್ತಿ ಎಂಬ ಫಲ ಫಲಿಸುವುದಕ್ಕಾಗಿ ಈಗ ಬಹಳ ವೇಳೆ ಹತ್ತಲಾರದೇ ಇರುವುದಕ್ಕಾಗಿ ಶ್ರೀಕೃಷ್ಣನಿಗೆ ಅರ್ಜುನ ವಿರಕ್ತನಾಗಿರುವನೆಂಬ ಭರವಸೆಯಾಯಿತು. ಮಣೆ ಜೇ ಜೇಹ ಅಧಿಷ್ಠೀಲ ತೇ ಆತ ಆರಂಭೀತ ಯಯಾ ಫಳೇಲ. ಮಣೋ ನೀ ಸಾಂಗಿತಲಾನ ವಚೇಲ ಅಭ್ಯಾಸುವಾಯ. ಇವನು ಆಚರಿಸಿದ್ದೆಲ್ಲವೂ ಪ್ರಾರಂಭದಲ್ಲಿಯೇ ಫಲಿಸುವವು, ಆದ್ದರಿಂದ ಹೇಳಿದ ಅಭ್ಯಾಸವು ವ್ಯರ್ಥ ಹೋಗುವುದಿಲ್ಲವೆಂದುಕೊಂಡನು. ಇವನು ಅರ್ಥಾತ್ ಅರ್ಜುನನು ಆಚರಿಸಿದ್ದೆಲ್ಲವೂ ಪ್ರಾರಂಭದಲ್ಲಿಯೇ ಫಲಿಸುವವು, ಆದ್ದರಿಂದ ಇವನಿಗೆ ಹೇಳಿದ ಅಭ್ಯಾಸವು ಅಂದರೆ ಸಾಧನೆಯು ವ್ಯರ್ಥ ಹೋಗುವುದಿಲ್ಲವೆಂದುಕೊಂಡನು. ಐಸೆ ವಿವರೋನಿಯ ಶ್ರೀಹರಿ ಮಣಿತಲೇತಿಯೇ ಅವಸರಿ. ಅರ್ಜುನ ಅವಧಾರಿ ಪಂಥರಾಜು. ಈ ರೀತಿ ಯೋಚಿಸಿ ಶ್ರೀಕೃಷ್ಣನು ಆ ಸಮಯದಲ್ಲಿ ಹೇಳಿದನು, ಅರ್ಜುನ ಕೇಳು ಇದನ್ನು ಪಂಥರಾಜ ಅನ್ನುವರು. ಈ ರೀತಿಯಾಗಿ ಶ್ರೀಕೃಷ್ಣನು ಆಲೋಚಿಸಿ ಅರ್ಜುನನಿಗೆ, ಹೇ ಅರ್ಜುನ, ಇದಕ್ಕೆ ಪಂಥರಾಜ ಅನ್ನುವರು. ತೇಥ ಪ್ರವೃತ್ತಿ ತರೂಚ ಬುಡಿ ದಿಸತಿ ನಿವೃತ್ತಿ ಫಳಾಚಿಯ ಕೋಡಿ. जिये मार्गीचा कापडी ಮಹೇಶು ಆಜೂನಿ. ಪ್ರವೃತ್ತಿ ವೃಕ್ಷದ ಬುಡದಲ್ಲಿ
ಕೋಟಿ ನಿವೃತ್ತಿ ಫಲ ಕಾಣುವವಲ್ಲಿ ಯಾತ್ರಿಕನಾಗಿರುವನು ಈ ಮಾರ್ಗದಲ್ಲಿ ಈಗಲೂ ಶ್ರೀ ಶಂಕರನು. ಯಾವ ಮಾರ್ಗದಲ್ಲಿ ಶ್ರೀ ಶಂಕರನು ಈಗಲೂ ಯಾತ್ರಿಕನಾಗಿರುವನು ಆ ಮಾರ್ಗದಲ್ಲಿಯ ಪ್ರವೃತ್ತಿ ವೃಕ್ಷದ ಬುಡದಲ್ಲಿ ಕೋಟಿಗಟ್ಟಲೆ ನಿವೃತ್ತಿ ಫಲ ಕಾಣುವವು. ಪೈ ಯೋಗಿ ವೃಂದೇ ವಹಿಲಿ आडवी आकाशी निघाली की तेथ अनुभवाचा पाऊली धोरणू पडिला. ಯೋಗಿ ವೃಂದವು ಶೀಘ್ರವಾಗಿ ಹೃದಯಾಕಾಶದಲ್ಲಿ ಹೊರಟಿತು. ಅಡ್ಡ ಮಾರ್ಗದಿಂದಾಗಿ ಅನುಭವದ ಹೆಜ್ಜೆಯಿಂದ ನಡೆಯಲಾಗಿ ಮಾರ್ಗ ಸುಲಭವಾಯಿತು. ಅನೇಕ ಯೋಗಿಗಳ ಸಮುದಾಯವು ಹೃದಯಾಕಾಶದಲ್ಲಿ ಅಡ್ಡ ಮಾರ್ಗದಿಂದ ಶೀಘ್ರವಾಗಿ ಹೊರಟಿತು. ಆಗವರು ಅನುಭವದ ಹೆಜ್ಜೆಯಿಂದ ನಡೆಯಲಾಗಿ ಅವರಿಗೆ ಆ ಮಾರ್ಗವು ಸುಲಭವಾಯಿತು. सद्गुरुनाथ महाराज की जय. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ.